ದಿನಕ್ಕೊಂದು ದೈವವಾಕ್ಯ. ಬುದ್ಧಿವಂತರ ಹೃದಯ ಜ್ಞಾನದ ಆಶ್ರಯ, ಬುದ್ಧಿಹೀನರ ಹೃದಯ ಜ್ಞಾನದ ಶೂನ್ಯ. ಜ್ಞಾನೋಕ್ತಿಗಳು 14:33. ಆತ್ಮಾವಲೋಕನ. ಒಬ್ಬ ವ್ಯಕ್ತಿಯ ಚಿಂತನಾಶೀಲ, ಶಾಂತ, ಸ್ಥಿರ ಸ್ವಭಾವವೇ ಜ್ಞಾನದ ಆಶ್ರಯ. ನಿಜವಾದ ಬುದ್ಧಿವಂತಿಕೆಯು ಕೇವಲ ಬೌದ್ಧಿಕ ಜ್ಞಾನವಲ್ಲ, ಬದಲಿಗೆ ವ್ಯಕ್ತಿಯ ಸರ್ವತೋಮುಖ ನಡವಳಿಕೆಯನ್ನು ರೂಪಿಸುವ ಜ್ಞಾನ. ಅದನ್ನು ಹೊಂದಿರುವ ವ್ಯಕ್ತಿಗಳು ಗುಣವಂತರಾಗಿರುತ್ತಾರೆ. ಮೂರ್ಖನ ಜ್ಞಾನದ ಕೊರತೆಯು ಅವನ ಮಾತು ಮತ್ತು ಕಾರ್ಯಗಳ ಮೂಲಕ ಬಹಿರಂಗಗೊಳ್ಳುತ್ತದೆ. ಮೂರ್ಖನು ತನ್ನ ಸೀಮಿತ ಜ್ಞಾನವನ್ನು ಪ್ರದರ್ಶಿಸುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುತ್ತಾನೆ. ಜ್ಞಾನಿಯಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸಬಹುದು, ಆದರೆ ಅವನ ಆಳವಿಲ್ಲದಿರುವಿಕೆ ಬಹಿರಂಗಗೊಳ್ಳುತ್ತದೆ. ಆದ್ದರಿಂದ ಬುದ್ಧಿವಂತರಂತೆ ಚಿಂತನಾಶೀಲ, ಶಾಂತ, ಸ್ಥಿರ ಸ್ವಭಾವವ ಬೆಳೆಸಿಕೊಳ್ಳಲು ಪ್ರಯತ್ನಿಸೋಣವೇ?